ಹಳ್ಳಿಕೇಡ್ ಬಿ ಪುರಸಭೆ ಸಾಮಾನ್ಯ ಸಭೆ ಎರಡನೆಯ ಅವಧಿಯ ಮೊದಲನೆಯ ಸಾಮಾನ್ಯ ಸಭೆ ಜರುಗಿತು. ಸಭೆಯಲ್ಲಿ 11 ವಿಷಯಗಳ ಕುರಿತು ಚರ್ಚೆ ಮಾಡಲಾಯಿತು. ಮೊದಲನೆಯದಾಗಿ ಕಳೆದ ಸಾಮಾನ್ಯ ಸಭೆಯಲ್ಲಿ ಆಗಿರುವ ಜಮಾ ಖರ್ಚು ಚರ್ಚೆ ನಡೆಯುವಾಗ ಹಿಂದೆ ನಡೆದಿರುವ ಸಭೆಯಲ್ಲಿನ ವಿಷಯ ಎಷ್ಟು ಅನುಷ್ಠಾನಕ್ಕೆ ಬಂದಿದೆ ಸಭೆಗೆ ತಿಳಿಸಿ ನಂತರ ಸಭೆ ಪ್ರಾರಂಭಿಸಬೇಕೆಂದು ಸದಸ್ಯರು ಪಟ್ಟು ಹಿಡಿದರು. ನಂತರ ಅಧಿಕಾರಿಗಳು ಅದರ ಮಾಹಿತಿ ತಿಳಿಸಿದರು. ಬೋರ್ವೆಲ್ಗಳಿಗೆ ಕೂಡಿಸಿರುವ ಮೋಟಾರ್ ಕುರಿತು ಮಾತನಾಡುತ್ತಾ ಡೂಪ್ಲಿಕೇಟ್ ಮೋಟಾರ್ ಕೂಡಿಸಿದ್ದಾರೆ, ಚೈನಾ ಕಂಪನಿಯ ಮೋಟಾರ್ಗಳನ್ನು ಕೂಡಿಸಿದ್ದಾರೆ, ಕೇವಲ 3-4 ದಿನಗಳಲ್ಲಿ ಹಾಳಾಗಿ ಹೋಗಿವೆ ಎಂದು ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ನೀವು ಕೂಡಿಸಿರುವ ಮೋಟಾರ್ 1 ವಾರ ನಡೆದಿದ್ದು ತೋರಿಸಿ, ಇಂದೇ ರಾಜೀನಾಮೆ ಕೊಡ್ತೀನಿ ಎಂದು ಸದಸ್ಯ ಮಾಂತಯ್ಯ ತೀರ್ಥ ಅಸಮಾಧಾನ ಹೊರಹಾಕಿದರು. ಹೊರಗುತ್ತಿಗೆ ಆಧಾರದಲ್ಲಿ ಭರ್ತಿ ಮಾಡಿಕೊಂಡ ನೌಕರರ ಕುರಿತು ಚರ್ಚಿಸುವಾಗ ಒಬ್ಬರನ್ನ ಇಡಬೇಡಿ, ಎಲ್ಲರನ್ನ ತೆಗೆದುಹಾಕಿ, ಯಾರೂ ಕೂಡ ಕೆಲಸ ಮಾಡ್ತಾ ಇಲ್ಲ ಎಂದು ಎಲ್ಲಾ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರೆ ಕೆಲವರನ್ನಷ್ಟೇ ತೆಗಿಬೇಕು, ಅಷ್ಟು ಜನರಿಗೆ ಯಾಕೆ ಎಂದು ಕೂಡ ಕೆಲ ಸದಸ್ಯರು ವಾದ ಮಾಡಿದರು. ಹನುಮಾನ್ ಮಂದಿರದಿಂದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದವರೆಗೆ ರಸ್ತೆ ಅಗಲೀಕರಣ ಕುರಿತು ಚರ್ಚೆ ಮಾಡಲಾಯಿತು. ಆದಷ್ಟು ಬೇಗ ರಸ್ತೆ ಅಗಲೀಕರಣ ಕಾರ್ಯ ಆರಂಭ ಆಗಬೇಕೆಂದು ಸದಸ್ಯರು ಮಾತನಾಡಿದರು. ಹಳ್ಳಿಕೇಡ್ ಪಟ್ಟಣದಲ್ಲಿ ಕೆಇಬಿ ಇದ್ದು ಇಲ್ಲದಂತಾಗಿದೆ ಎಂದು ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದರು. ರಸ್ತೆ ಮೇಲೆಯೇ ಟ್ರಾನ್ಸ್ಫಾರ್ಮರ್ ಹಾಗೂ ವಿದ್ಯುತ್ ಕಂಬಗಳು ಕೂಡ ರಸ್ತೆ ಮೇಲೆಯೇ ಇವೆ ಎಂದು ಕೆಲ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು, ಪುರಸಭೆ ಅಧ್ಯಕ್ಷರು ಹಾಗೂ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಸದಸ್ಯರು ಸಮಸ್ಯೆಗಳನ್ನು ಆಲಿಸಿದರು. ಇದೇ ವೇಳೆ ಮಾತನಾಡುತ್ತಾ ಹಳ್ಳಿಕೇಡ್ ಬಿ ಪಟ್ಟಣದ ಆರಾಧ್ಯ ದೈವ ಶ್ರೀ ಸಿಮಿ ನಾಗನಾಥ ದೇವಸ್ಥಾನ, ಇಲ್ಲಿಗೆ ಬಂದವರು ದೇವಸ್ಥಾನಕ್ಕೆ ಹೋಗ್ತಾರೆ, ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಆ ದೇವಸ್ಥಾನಕ್ಕೆಂದೇ ಇಲ್ಲಿಗೆ ಬರ್ತಾರೆ. ಹಾಗಾಗಿ ಸಿಮಿ ನಾಗನಾಥ ಕ್ರಾಸ್ನಿಂದ ಹಳ್ಳಿಕೇಡ್ ಬಿ ಪಟ್ಟಣದವರೆಗೆ ಡಿವೈಡರ್ ರಸ್ತೆ ಮಾಡೋಣ ಎಂದು ಶಾಸಕರು ಪ್ರಸ್ತಾಪ ಮಾಡುತ್ತಿದ್ದಂತೆ ಸದಸ್ಯರು ಹರ್ಷ ವ್ಯಕ್ತಪಡಿಸಿದರು. ಸದಸ್ಯರೋರ್ವರು ಸಾರಿಗೆ ಸಮಸ್ಯೆ ಇದೆ ಸರ್, ರಾತ್ರಿ ಆದ್ರೆ ಪಟ್ಟಣ ಆಗಿರುವ ನಮ್ಮ ಹಳ್ಳಿಕೇಡ್ ಬಿಗೆ ಬರಲು ಬಸ್ ಸಿಗ್ತಾ ಇಲ್ಲ, ನಾನ್ ಸ್ಟಾಪ್ ಇದೆ ಎಂತಾರೆ ಎಂದು ಶಾಸಕರಿಗೆ ದೂರಿದಾಗ ಪಟ್ಟಣಕ್ಕೆ ಹೈಟೆಕ್ ಬಸ್ ನಿಲ್ದಾಣ ಮಾಡುವ ಸಂಕಲ್ಪ ಇದೆ. ಈ ಕುರಿತು ಸಾರಿಗೆ ಸಚಿವರಿಗೆ ಮನವಿ ಮಾಡಿದ್ದೇನೆ. ಆಡಳಿತದಲ್ಲಿರುವ ಸದಸ್ಯರು ನಿಮ್ಮ ನಾಯಕರಿಗೆ ಹೇಳಿ ಒತ್ತಡ ಹಾಕಿದ್ರೆ ಅನುದಾನ ಸಿಗುತ್ತೆ. ಹಳ್ಳಿಕೇಡ್ ಪಟ್ಟಣದಲ್ಲಿ ಹೈಟೆಕ್ ಬಸ್ ನಿಲ್ದಾಣ ಆಗುತ್ತೆ, ಆಗ ಸಾರಿಗೆ ಸಮಸ್ಯೆಯೂ ಆಗಲ್ಲ ಎಂದರು. ಇದೇ ವೇಳೆ ಮಾತನಾಡಿದ ಸದಸ್ಯರೋರ್ವರು ಮಹಾಪುರುಷರ ಜಯಂತಿ ಬಂದ್ರೆ ಅದಕ್ಕೆ 10,000 ರೂಪಾಯಿ ಖರ್ಚು ಬರೀತಿದ್ದಾರೆ ಸರ್ ಎಂದು ಅಧಿಕಾರಿಗಳ ವಿರುದ್ಧ ಶಾಸಕರಿಗೆ ದೂರಿದರು. ಜಯಂತಿಗೆ ಅಂತದ್ದೇನು ಖರ್ಚು ಮಾಡುತ್ತಿದ್ದೀರಿ, ಇದೆಲ್ಲ ಸರಿ ಇಲ್ಲ, ಕೂಡಲೇ ಇದೆಲ್ಲ ಸರಿಪಡಿಸಿಕೊಳ್ಳಿ ಎಂದು ಶಾಸಕರು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಇಟ್ಕೊಂಡ್ರಿ ಎಲ್ಲಿ ಬಿ ಮೋಟ್ರ್ ಕೂಡ್ಸಿರೋ ಸುಮಾರು 6-7 ಮೋಟ್ರ್ ಅವ. ವಾರ್ಡ್ ನಂಬರ್ 17 ಕೂಡ್ಸಿರಿ, ವಾರ್ಡ್ ನಂಬರ್ 7 ಕೂಡ್ಸಿರಿ, ಬೇರೆ ಬೇರೆ ಥರ ಕೂಡ್ಸಿ ಮೋಟ್ರು 8 ದಿವಸ ನಡೆದವ ಅಂತ ಹೇಳ್ರಿ. ನಾ ಇವತ್ತು ರಿಜರ್ವ್ ಕೊಡ್ತೀನಿ. 8 ದಿವಸ ನಡೆದವ ಆ ಬಿಲ್ಲು ನೀವು ಅಡ್ವಾನ್ಸ್ ಮಾಡ್ಕೊಂಡ್ರಿ. ಅಡ್ವಾನ್ಸ್ ಮಾಡಿಕೊಂಡು ಆ ಬಿಲ್ಲು ಆದಷ್ಟು ಮೋಟರ್ ಒಂದು ತಂದ್ರಿ, ಮೊದಲು ತಂದು ಸಬ್ಮಿಟ್ ಮಾಡಿರಿ. ಮಾಡಿದಾಗ ಗಂಗಾ ನಿಗಮ ಮೇಡಮ್ ಅವರು ಅಕೌಂಟ್ ಆಫೀಸರು ಗಾಡಿ ಇಲ್ಲಿಂದ ಮೊದಲಿನದು ಇಲ್ಲ ಇಲ್ಲಿಂದ ತಂದಿವ ಅಂದ್ರೆ ಅದು ಕಿತ್ ಹೊಡೆದ್ರಿ. ಯಾವ ವಾಟರ್ ಮ್ಯಾನರ ಏನು ಸಾಮಾನು ಕೊಡತ್ತ ನಿಮ್ಮ ಮುನ್ಸಿಪಾಲಿಟಿ ನೀರು ಉದ್ರಿ ಕೊಡತ್ತ ನೀರು ಹಿಂಗೆ ಹಲತ್ತಾಗ್ಯದ ಮುನ್ಸಿಪಾಲಿಟಿ ತೋರಿಸ್ತೀವಿ. ಬೆಳಗ್ಗೆ ತಿರುಗಿ ಒಂದು ವರ್ಷ ನೀವು ಇದ್ದಾಗ ಒಂದು ತೋರಿಸ್ತೀವಿ, ನಾವು ಇದ್ದಾಗ ನಾವು ಇದಕ್ಕಿಂತ ಸದಸ್ಯರು ಇದೆಯಲ್ಲ, ನಮ್ಮ ಅಧಿಕಾರ ಅದಲ್ಲ, ನಮ್ಮ ಹಕ್ಕ ಅದಲ್ಲ. ಮತ್ತ ಆಲ್ರೆಡಿ ಈಗೇನದ ಅಂದ್ರೆ ಅಮೀರ್ ಎಲೆಕ್ಟ್ರಿಕಲ್ 17,58,992 ರೂಪಾಯಿ ಆಲ್ರೆಡಿ ಪೇಡ್ ಆಗ್ಯದ. ಅದ್ರ ಬಾದ್ ಏನದ ಅಮೀರ್ ಎಲೆಕ್ಟ್ರಿಕಲ್ ಬಾದ್ ಅಲ್ಲ ಅವ್ರಿಗೆ ನಾವು ಕೇಳಿದ್ವಿ. ಸುಮ್ಮನೆ ಏನದಪ್ಪ ಅಂತಂದ್ರೆ ಯಾರು ನಮಗೆ ಕೇಳಿದ್ರೆ ಇನ್ನ ನಾನು 7 ಲಕ್ಷ ಔಟ್ ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳಿದೆ. ಮತ್ತು ಫೈಮ್ ಎಲೆಕ್ಟ್ರಿಕಲ್ 8,72,731 ಮತ್ತು ಆದರ್ಶ್ ಎಲೆಕ್ಟ್ರಿಕಲ್ 6,55,700 ಹಿಂಗಾಗಿ ಏನಾಗಿದೆ ಅಂದ್ರೆ ವಾಟರ್ ಸಪ್ಲೈ ಆಲ್ರೆಡಿ ಪೇಡ್ ಮಾಡಂತ ಅಮೌಂಟ್. ಇವು ಕಾಂಕ್ರೀಟು ಸಿಮೆಂಟ್ ಬಿಲ್ ಅಂತ ಹೇಳಿ ಮಿನಿಮಮ್ 2 ಲಕ್ಷ ರೂಪಾಯಿ ಕಾಂಕ್ರೀಟು, 2 ಲಕ್ಷ ಸಿಮೆಂಟ್ ಆಗ್ಯದ ಅಂದ್ರೆ ನಂಗೆ ಮನಿ ಆಗ್ತದೆ. ಒಂದು ದೊಡ್ಡ ಚಂದ 2 ಲಕ್ಷ ಸಿಮೆಂಟು, 2 ಲಕ್ಷ ಕಾಂಕ್ರೀಟ್ ಅದ ಅಂದ್ರೆ ಇದ್ರೊಳಗೆ ಅವ್ಯಾರ ಎಷ್ಟು ನಡೆದ ಅಂತ ಹೇಳಿ ನಾವು ಎಲ್ಲ ಸದಸ್ಯರು ನನ್ನೊಂದು ಇದು ಅದ ಕೋರಿಕೆ ಅದ. ನಿಮ್ಮ ಏನದ ಅಂತಂದ್ರೆ ಏನು ಖರ್ಚು ಮಾಡ್ಯಾರ ಒಟ್ಟು ಆ ಮೀಟಿಂಗ್ ಈ ಮೀಟಿಂಗ್ವರೆಗೆ ಯಾವುದೇ ಖರ್ಚು ವೆಚ್ಚಗಳನ್ನು ಇದ್ರೊಳಗೆ ಮಾಡ್ಯಾರ. ಅದಕ್ಕೆ ಏನದ ಅಂತಂದ್ರೆ ಒಂದು ಕಮಿಟಿ ಕೂರಿಸಿ ಲೋಕಾಯುಕ್ತರಿಗೆ ನಾವು ಆಲ್ರೆಡಿ PD ಅವ್ರಿಗೆ ಏನದ ಅಂತಂದ್ರೆ ಇದು ಸಾಕಷ್ಟು ಸಲ ಫೋನ್ ಕರೆ ಮಾಡಿದ್ರು, ಮೌಖಿಕವಾಗಿ ಹೇಳಿದ್ರೆ ಏನದಂದ್ರೆ PD ಇದ್ರೊಳಗೆ ಇನ್ವಾಲ್ವ್ ಇದ್ದಾರಂತ ನಾನು ಏನದಂದ್ರೆ ಈ ಇದ್ರೊಳಗೆ ಹೇಳಕತ್ತೀನಿ. PD ಇರ್ಬೋದು, ಯೋಜನಾ ನಿರ್ದೇಶಕರು ಮತ್ತು CO
ಕೂಡಿ ಎಲ್ಲ ಕೂಡಿ ಮತ್ತೆ ಇಲ್ಲಿನ ಅಧಿಕಾರಿಗಳು ಕೂಡಿ ಏನದಂದ್ರೆ ವಾಟರ್ ಸಪ್ಲೈ ದುರುಪಯೋಗ ಮಾಡ್ಕೊಂಡ್ರೆ ಅವ್ರ ಮೇಲೆ ಏನದ ಅಂದ್ರೆ ಲೋಕಾಯುಕ್ತ ವರದಿ ಇದಕ್ಕೆ ಸಬ್ಮಿಟ್ ಮಾಡಿ ಇಲ್ಲೆಲ್ಲ ಬಂದಂಥದ್ದು ಎಲ್ಲ ತನಿಖೆ ಮಾಡಿ ನಾನು ಲೋಕಾಯುಕ್ತರು ಸಬ್ಮಿಟ್ ಮಾಡ್ಬೇಕು ಹೇಳಿ ನಾನು ಒಂದು ವಿನಂತಿ ಅದ ಸರ್. इससे पहले जो मीटिंग हुई थी वो मीटिंग में ये प्रोसीडिंग हुआ था कि जो भी वार्ड का सदस्य है उसको लेकर उसका काम जो हुआ उसका फोटो उसका साइन होना बोल के इससे पहले प्रोसीडिंग में लिखा था। वो एडमिनिस्ट्रेटिव जैसा पीरियड आया जब तक नागराज हमारे अध्यक्ष थे जब तक ये हुआ, उसके बाद एडमिनिस्ट्रेटिव पीरियड जो आया टोटली किसी के नॉलेज में नहीं, कुछ काम करे नहीं करे, कुछ अभी तक करो बोले तो कुछ भी नहीं हुआ, पूरे बिला पास हो गए। कोई सदस्य के नॉलेज में नहीं ला के भी पूरे बिला ये हुए, सो हर वार्ड के बिला है। नहीं वो प्रोसीडिंग कंटिन्यूस चलता क्या वहीं बंद अध्यक्ष जाते एडमिनिस्ट्रेटिव पीरियड अगर हुआ तो वो प्रोसीडिंग आगे अमल में आती क्या नहीं आती है पूछना है। ತಾರಕಕ್ಕೆ ನಿಲ್ಕಲ್ದಂಗ 2,75,000 ಲೇಬರ್ ಚಾರ್ಜ್ ಮಾಡಿದ್ರೇನು ಅದ್ರ ಪಿಕೆಗಳು ದಿನ ಪಾಪ ದನ ದುಡ್ದಂಗೆ ದುಡ್ತಾರ ಅವ್ರಂತ ದುಡಿಯೋಂಥ ವ್ಯಕ್ತಿನೇ ಯಾರಿಲ್ಲ ಪಿಕೆಗಳು ಇನ್ನು ಅವ್ರಿಗೆ ಸನ್ಮಾನ ಮಾಡಲ್ಲ ಪೇಮೆಂಟ್ ಕೊಡೋರು ಅವ್ರಿಗೆ ಕರೆಕ್ಟ್ ಟೈಮಿನಾಗ ಇದ್ರು ಬಂದಂತ ನೀವೇನಾದ್ರು ಲೂಟಿ ಮಾಡಿ ಏನಾದ್ರು ಅಂದ್ರೆ ಆ ಪಿಕೆಗಳು ಎನ್ನೇ ಮಾಡತ್ತೀರಿ ಅವ್ರ ಹೊಟ್ಟೆ ಮೇಲೆ ಹೊಡ್ಲತ್ತೀರಿ ನೀವೆಲ್ಲ ಆಫೀಸರ್ಗಳು. ಯಾರು ಇವತ್ತಿನ ಜನ ಹ್ಯಾಂಗ್ ಮಾಡಿದ್ರಿ? ಇವತ್ತು ಬಂದ್ರೆ ನಿಮ್ಮ ಗೈಡೆನ್ಸ್ ಇವತ್ತಿನ ಜನ ಹ್ಯಾಂಗ್ ಮಾಡಿದ್ರಿ? ಹ್ಯಾಂಗ್ ಮಾಡಿದ್ರು ಕೇಳಿದ್ರಿ ನೀವು? ಚೆನ್ನಾಗಿ ನಿಮ್ಮ ಮನೆ ತಂದೆ ದುಡ್ಡಿಲ್ಲ, ಚೆನ್ನಾಗಿ ದುಡ್ಡಿಲ್ಲ, ಯಾವಾಗ ಟ್ಯಾಕ್ಸ್ ಬಂದ್ರೆ ಇಮಿಡಿಯೇಟ್ ಕೆಲಸ ಮಾಡಿಸ್ಬೇಕಾಗ್ತದ. ಸ್ವಚ್ಛತೆ ಆಗಲಿ ನೀರಿಂದಾಗಲಿ ಏನು ನಾವು ಮಾಡ್ಬೇಕಾಗ್ತದ. ಏನು ಮಾಡಿ ರೋಡ್ ಮಾಡಿ ಟೆಂಡರ್ ಮಾಡಿ ಮಾಡಿಸಿ ಇದು ಏನು ಇರ್ತಲ್ಲ ಮೇಂಟೆನೆನ್ಸ್ ಮಾಡಬೇಕಾಗ್ತದೆ ಇಮಿಡಿಯೇಟ್. ಜನ ರೊಕ್ಕ ನಿಮ್ಮ ದುಡ್ಡಿಲ್ಲ ಗೈಡ್ಲೈನ್ಸ್ ಹಚ್ಲಾಕ ಕೊಡ್ಬೇಕು, ಕೆಲಸ ಮಾಡಿದ್ರೆ ಕೊಡ್ಬೇಕು. ಹ್ಯಾಂಗ್ ಮಾಡ್ತೀರಿ ಕೆಲಸ ಸರ್? ನಮ್ ಕೇಳತ್ತೆ ನಮ್ ಕೇಳ್ಕೊಂಡ್ರಿ ರೊಕ್ಕ ಸಾಮಾನು ನಮ್ ಕೇಳ್ಕೊಂಡ್ರಿ ಅಂದ್ರಿ ಒಬ್ರು ತಡೆ ಹಿಡಿ ಅಂತೀರಿ. ಅದ್ರ ಸಲಕ್ಕೆ ನೀವೇನ್ ಮಾಡ್ಕೊಳ್ರಿ, ವಾಟರ್ ಸಪ್ಲೈ ಒಂದು ಬಾಡಿ ಮಾಡ್ಕೊಳ್ರಿ. ನಿಮ್ ಸದಸ್ಯರಾಗಿ ಒಂದು ಮೀಟಿಂಗ್ ಮಾಡ್ಕೊಂಡು ನೀವು ವಾಟರ್ ಸಪ್ಲೈ ಸಲಕಿಂದ ಒಂದು ಮಾಡ್ರಿ, ಎಲೆಕ್ಟ್ರಿಕ್ ಸಲಕಿಂದ ಒಂದು ಬಾಡಿ ಮಾಡ್ಕೊಡ್ರಿ. ಅದು ನೀವು ಸದಸ್ಯರು ಇದು ಕೊಟ್ರೆ ಆಗ್ತದ ಮುಂದ. ಈಗ ನಾವು ಒಬ್ರು ಕುಡ ಅಂತ ಒಬ್ರು ಭಾಳ ಅಂತೀರಿ, ನಾಳೆ ನಿಮ್ಮಿದ್ರೊಳಗೆ ಜಗಳ ಆಗ್ತದೆ. ಸದಸ್ಯರಿಗೆ ಯಾವ ಕೊಟ್ಟರು ಬಾಯಿ ಮಾತಿನ ಹೇಳಿದ್ರೆ ಹ್ಯಾಕ್ ಹೇಳ್ತಾರೆ ನಿಮ್ಮಲ್ಲಿ ಏನು ಪ್ರೂಫ್ ಆಗತ್ತಾರೆ ಸದಸ್ಯರೇ ಒಂದು ನಿಮಿಷ. ಈಗಾಗಲೇ ಏನ್ ಹೇಳ್ತೀರಿ, ಎಲ್ಲಾ ಸದಸ್ಯರು ತೀರ್ಮಾನ ಮಾಡಿ ಏನ್ ಮಾಡ್ತೀರಿ, ಹಿಂದಿನ ಏನ್ ಕೆಲಸ ಆಗ್ಯದ ಲೋಕಾಯುಕ್ತ ಹಾಕಂತ್ರಿ, ಕರೆಕ್ಟಾ? ಲೋಕಾಯುಕ್ತ ನೀವು ಹಾಕಿದ್ರೆ ಇನ್ಕ್ವೈರಿ ನಡೀತಂದ್ರೆ ಹಳೇದು ಯಾರು ಸಪ್ಲೈ ಮಾಡ್ಯಾರ ಅವ್ರಿಗೆ ₹1 ಬಿಲ್ ಕೂಡ ಬರಲ್ಲ. ಇನ್ಕ್ವೈರಿ ಕುಂತಿನ ಮ್ಯಾಕ ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ಕೊಡ್ರಿ ಸ್ವಲ್ಪ. ಈಗ ನಾಳೆಗೆ ಇನ್ಕ್ವೈರಿ ಹಾಕ್ತಿರಿ, ಇನ್ಕ್ವೈರಿ ಮಾಡೋ ಟೈಮ್ನಾಗ ಇವ್ರಿಗೆ ದುಡ್ಡು ಕೂಡ ಬರಲ್ಲ. ಅದ್ರ ಬಗ್ಗೆ ವಿಚಾರ ಮಾಡ್ಕೊಡ್ರಲ್ಲ. ನಾವೆಲ್ಲ ಹೇಳಿದ್ರೆ ಅಲ್ವಾ, ನಾವು ಅದ್ರ ಯಾವ ತರ ಮಾಡ್ಕೋಬೇಕು. ನೀವು ಸದಸ್ಯರಿದ್ರಿ, ಅಧ್ಯಕ್ಷರು ಇರ್ತಾರ, ತಮಗೆ ಆದಂತ ಅಧಿಕಾರ ಇದೆ. ತಾವು ಏನ್ ನಿರ್ಣಯ ತಗೋತೀರಿ ಸೇವೆ ಮಾಡ್ಬೇಕಾಗ್ತದ. ನೀವು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ನೀವು ಕೂತು ಮೀಟಿಂಗ್ ಮಾಡ್ಕೊಡ್ಬೇಕು, ಒಕ್ಕಟ್ಟಾಗ್ರಿ. ಸದಸ್ಯರು ನೀವೇನ್ ಮಾಡ್ಬೇಕು, ನೀವೆಲ್ಲರೂ ಕೂಡ ಸೀನಿಯರ್ ಇದ್ರಿ, ನೀವೆಲ್ಲರೂ ಕೂಡ ಒಕ್ಕಟ್ಟಾಗಿ ಊರ್ ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ಏನೇನ್ ಮಾಡಬೇಕು ಏನೇನಲ್ಲ. ಈಗ ನಿಮ್ಗೆ ಏನಾದ್ರು ಈಗ ನೀವೇನಲ್ಲತ್ತೀರಿ, ಈಗ ಟೆಂಡರ್ ಮಾಡತ್ತನ ಜನರಿಗೆ ನಿಲ್ಲಿಸೋದಾಗಲ್ಲ, ಕರೆಕ್ಟ್ ಇದೆ. ನಿಷ್ಠಾವಂತಾಗಿ ಏನೇನ್ ಸಾಮಾನು ಬೇಕು ಅವು ಸ್ವಲ್ಪ ತಂದಿಡ್ರಿ, ಎಲ್ಲೆಲ್ಲಿ ಹೋಗ್ತಾವ ಸರಿಯಾಗಿ ಯೂಸ್ ಮಾಡ್ಕೊಂಡ್ರೆ ಎಲ್ಲರಿಗೂ ಸರಿಯಾಗಿ ಆಗ್ತದ. ಆ ಪ್ರಕಾರ ಎಲ್ಲರೂ ಕೂಡ ಒಂದಾಗಿ ಈಗ ನೀವು ಅಂದಂಗ ಏನಾದ್ರು ಅಂದಂಗ ಏನ್ ಮಾಡ್ರಿ, ಎಲ್ಲರೂ ಒಂದು ಕಮಿಟಿದೆಲ್ಲ ಒಂದು 4-5 ಕಮಿಟಿ ಫಾರ್ಮ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಒಟ್ಟು ಹಳಿಕೇಡು ಮೂಲ ಸೌಕರ್ಯಗಳನ್ನು ಎಲ್ಲರಿಗೆ ಜನರಿಗೆ ಸರಿಯಾಗಿ ಮುತ್ತದ ಕೆಲಸ ಮಾಡಬೇಕು. ಎಲ್ಲರಿಗೇನು ಹಳಿಕೇಡು ಅಭಿವೃದ್ಧಿ ಆಗ್ಬೇಕು, ಜನ ಸಾಮಾನ್ಯರಿಗೆ ತೊಂದರೆ ಆಗ್ಬೇಡ. ಸರ್ಕಾರದಿಂದ ಅನುದಾನ ಬರಲ್ಲ, ಜನ ಸಾಮಾನ್ಯ ಎಲ್ಲರೂ ಒಕ್ಕಟ್ಟಾಗಿ ಸರಿಯಾಗಿ ಟ್ಯಾಕ್ಸ್ ವಸೂಲಿ ಮಾಡ್ರಿ, ಸರಿಯಾಗಿ ಡೆವಲಪ್ಮೆಂಟ್ ಮಾಡ್ರಿ. ಅದೇ ಈಗ ಬಿಲ್ ಕೊಡೋ ನಿಮ್ಗೆ ಬಂದ್ಬಿಡ್ತೀವಿ, ನೀವು ಇದು ಕೊಡ್ಬೇಡಪ್ಪ ಇದು ಕೊಡೋ ಅಂತ ಮಾಡ್ತಿಲ್ಲ ಅಂದ್ರೆ ಸದಸ್ಯರು ಒಂದು ಬಾಡಿ ಮಾಡ್ಕೋತಾರೆ. ಈ ಮಾಸ್ಟರ್ ಪ್ಲಾನ್ ಬಗ್ಗೆ ತಾವೆಲ್ಲ ಗಮನ ಇಟ್ಕೊಳ್ಳಿ. ಮಾಸ್ಟರ್ ಪ್ಲಾನ್ ಅಂತಂದ್ರೆ ನಮ್ಮ ಹಳಕೇಡ್ದೇನು ಬೌಂಡ್ರಿ ಕೊಡ್ತೀವಲ್ಲ TMC, ಅವಾಗ ಮಾತ್ರ ಅದ್ರ ಮ್ಯಾಗ ನಮಗೆ ಈಗ ಸ್ಲಮ್ ಬೋರ್ಡ್ದಾಗ ನಮ್ಮ ಹುಮ್ನಾಬಾದ್ದಾಗ 500 ಮನೆ ಬಂದು, ಚುಡ್ಬುಕ್ಕೋದಾಗ 545 ಬಂದು, ಹಳಕೇಡ್ ಬಂದವ. ಯಾಕೆ ಬಂದಿಲ್ಲ? ಮಾಸ್ಟರ್ ಪ್ಲಾನ್ ಹಾಕಲ್ಲ. ಇದ್ರ ಬಗ್ಗೆ ಗಮನ ಹರಿಸ್ತೀರಿ ಜರ. ಸುಮಾರು ಇವತ್ತು ಏನಿಲ್ಲ ಒಂದು 10 ಲಕ್ಷ ರೂಪಾಯಿ ಕೆಲಸ ಮಾಡ್ಬೋದು.
ಯಾರಿಗೆ ಸಂಬಂಧ ಇಲ್ಲ, ಯಾವ ಸದಸ್ಯರ ಗಮನಕ್ಕಿಲ್ಲ, ಅಧ್ಯಕ್ಷರ ಗಮನಕ್ಕೆ ಅದರ ಇಲ್ಲ ಗೊತ್ತಿಲ್ಲ, ಅಧ್ಯಕ್ಷರು ಉಪಾಧ್ಯಕ್ಷರ ಗಮನಕ್ಕೆ ಅವ್ರಿಗೆ ಕೇಳ್ದ, ಅವ್ರ ಸುಪುತ್ರರಿಗೆ ಕೇಳ್ದ, ನಮ್ಮ ಗಮನಕ್ಕೆ ಇಲ್ರಿ ಅಂತ. ಶಿವ ಅಂತೂ ಹೊಸವ್ರು ಯಾರು ಮಾಡ್ಕೊಂಡು ಯಾರು ಕೊಟ್ಟಿರ್ರಿ ಮತ್ತೆ ಯಾರು ಹಾಕೊಂಡಿ ಸರ್. ಇದ್ರ ಬಗ್ಗೆ ಇಲ್ಲಿಂದ ನೀವು ಹೈಯರ್ ಆಫೀಸರ್ ಕೇಳಿ, ಯಾಕಂತಂದ್ರೆ ಏನೇ ಯಾವ್ದು ಇತ್ತು ಅಂತಂದ್ರೆ ಇಲ್ಲಿಂದ ನೀವು ಅದು ಕಿಟ್ ಕೊಡ್ಬೇಕಲ್ಲ ಮಾಡ್ಕೊಂಡು ಸರ್. ನಾ ಇದ್ರ ಬಗ್ಗೆದಾಗ ನಾ ಆಲ್ರೆಡಿ ರೈಟಿಂಗ್ ಲೆಟರ್ ಕೊಟ್ಟಿದ್ದೀನಿ. ಲೆಟರ್ ಕೊಡೋದ್ರ ಮೇಲೆ ಕ್ರಮ ವಹಿಸ್ತಾರೆ. 3-4 ಯಾವ್ಯಾವ ವರ್ಕ್ ಆಗಿದೆ ಯಾವ್ಯಾವ ಆಗಿಲ್ಲ ಎಲ್ಲಾ ಸದಸ್ಯರಿಗೆ ಅವ್ರು ಕರೆದು ಮೀಟಿಂಗ್ ಮಾಡತ್ತೆ. ಅವ್ರದ್ದು ಅದಕ್ಕೆ ಯಾವ ವಾರ್ಡ್ದಾಗ ಅವ್ರ ಕೆಲಸವ ಯಾರು ವಾರ್ಡ್ದಾಗ ಇಲ್ಲ ಅನ್ನೋದು ಗೊತ್ತಾಗ್ತದೆ. ಅಲ್ಲೇ ಮಾಡ್ಲಾಕತ್ತಿ पीडी ऑफिस पे डीसी ऑफिस समझ पाता कांटेक्ट साथ 10-12 रोड को कंप्लीट थोड़ी सा पट्टे में हम छोटे बच्चे खेलने नहीं रहा होता समस्या ये बिट्टी वन वर्सेस बिट्टी मैडम ये खावा नहीं छोड़ते तकलीफ बने लोगों को पट्टे में चक्की में मेटल छोड़े तकलीफ क्या लोगों के घर वाले सब प्यार से संग है वाले सब मतलब बड़ी वाले डीसी ऑफिस लेटर हो ಅಧ್ಯಕ್ಷರೇ ಅದೇನೋ ಶಿವ ಸಾಹೇಬ್ರು ನಾನು ನಿಮ್ಗೆ 2 ತಿಂಗಳ ಹೇಳ್ತೀನಿ. ಸೆಕ್ಷನ್ ಕ್ಲರ್ಕ್ ರಾಜೀವ್ ಕಡೆಯಿಂದ ಗುರುಗಳು ಹೇಳಿದ್ರು ಅದು ಏನಾಗ್ಲತ್ತ ಯಾಕೆ ಗುರುಗಳು ಹೋಗ್ತಾರ ನೀರು ಕುಡಿಸಲ್ಲ ಕ್ಯಾರಿಗೆ ಅಂತ ತಪ್ಪಿದ ನನಗೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಅದ್ರ ಬಗ್ಗೆ ಕ್ಲಿಯರ್ ಕುಡಿಸೋ ಅಧ್ಯಕ್ಷರೇ ನೀವು ಈಗ ಅವ್ರೇನ್ ಮಾಡ್ತಾರ ಆ ಪೈಪಿಗೆ ಕಲೆಕ್ಷನ್ ಕೊಟ್ಟು ಅವ್ರ ವಾಡಿಗೆ ನೀರು ತಗೋಬೇಕು ಅಂತ ಹೇಳಿ ವಿಚಾರ ಅದ ಕಡೆ ಈಗ ಅವ್ರ ಬಜೆಟ್ ಬರುತ್ತೆ ಎಕ್ಸ್ಟ್ರಾ ಬಜೆಟ್ ಬರುತ್ತೆ ಆ ಬಜೆಟ್ ಮೇನ್ ಪೈಪ್ ನೀರು ಕಲೆಕ್ಷನ್ ತಗೊಂಡು ಅವ್ರ ವಾಡಿಗೆ ನೀರು ಸಪ್ಲೈ ಕೊಡು ಅಂತ ಹೇಳಿ ನನ್ನ ವಾಡಿಗೆ ಪರ್ಟಿಕ್ಯುಲರ್ ನನ್ನ ಬಜೆಟ್ ಕೀರೆ ಪೈಪ್ ಇದು ಮಾಡಿ ಸರಿಪಡಿಸ ಮೊದಲಾಗೇನಿಲ್ಲ ಅವ್ರಿಗೆ ಒಬ್ಬರು ನನಗೆ ಆ ವಾಡಿಗೆ ಪೈಪ್ ಎಂ ಎಲ್ ಎ ಸಾಹೇಬ್ರು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀರಿನ ಭಾಳ ಕೊರತೆ ಇದೆ ಸರ್. 4 ನಂಬರ್ ವಾರ್ಡ್ನಲ್ಲಿ ಇರ್ಲಾಕ ಒಂದೇ ಬೋರ್ವೆಲ್ ಅದ. ತಮ್ಮ ಅನುದಾನದಲ್ಲಿ ಒಂದು ಬೋರ್ವೆಲ್ ಉಳಿಸ್ಬಿಟ್ರೆ ಭಾಳ ಒಳ್ಳೇದಾಗ್ತದೆ ಅಂತ ನಾನು ಭಾಳ ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದ್ದೀನಿ ಸರ್. ದಯವಿಟ್ಟು ತಮ್ಮ ಅನುದಾನದಲ್ಲಿ ಒಂದು ಬೋರ್ವೆಲ್ ನಮ್ಗೆ 4 ನಂಬರ್ ವಾರ್ಡಿಗೆ ಬೇಕು ಸರ್. ಶಿಫ್ಟಿಂಗ್ ಮಾಡೋದು ಭಾಳ ಜರೂರಿ ಅದ. ಅದು ಶಿಫ್ಟಿಂಗ್ ಮಾಡಿ ಸರ್. ಯಾಕಂದ್ರೆ ಮಂದಿ ಭಾಳ ಸಣ್ಣ ಪರ್ಗೊಳ್ತಿರ್ತಾವ, ಭಾಳ ತಕ್ಲೀಫ್ ಅದ. ಎರಡನೇ ಅಧ್ಯಕ್ಷರೇ ನಿಮ್ಮ ಎನ್ವಿರಾನ್ಮೆಂಟ್ ಪರಿಸರ ಅಭಿಯಂತರು ಅಡಿಕೆದಾಗ ಬಂದು ಸೋಸ್ತಿತ್ತು ಅಂದ್ರೆ ಪ್ರತಿಯೊಂದು ಒಂದರ ಸಲ ಹೋಗಿ ಸಂಬಂಧಪಟ್ಟಿಲ್ಲ ಒಂದ್ಸಲ ಹೋಗ್ಯಾವರು ಕೇಳ್ರಿ ಕೇಳೋರಿ ಇವ್ರೆ ಇಲ್ಲ ನೋಡ್ರಿ ಸಿಇಒ ಆಫೀಸರ್ಗೆಲ್ಲ ಹೋಗಿ ನೋಡಿ ವಸ್ತು ನೋಡಿ ನೀವು ಮತ್ತೆ ಹೇಳ್ಬೇಕಲ್ಲ ಸ್ಯಾಟಿಸ್ಫೈ ಮಾಡಬೇಕು. ಅದು ಹೇಳಿದ್ದೀನಿ ನಿಮ್ಗೆ ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ. ಇದ್ರ ಊರ್ ಮಂದಿ ಪಾಪ ಅಂತ ನೋಡ್ರಿ. ಇವ್ರು ಒಂದು ದಿನ ಬಿ ಕೆಲಸ ಮಾಡತ್ತೀನಿ ಯಾರು ಬಿ ಖಾಲಿ ಜಗಳ ತಲತ್ತಾರ. ಇಲ್ಲಿ ಮುನ್ಸಿಪಾಲ್ಟಿದಾಗ ಕುಂತಿ ಎಲ್ಲರೂ ಕುಂತಾರ ಆಸ್ಪತ್ರೆ ತಗೊಂಡು ಕುಳ್ಳತ್ತಾರ ಮಜಾ ಮಾಡತ್ತಾರ ಇವ್ರು. ಇಲ್ಲಿನ ಪಗಾರ ಡಿಸಿ ಆಫೀಸ್ಗ ಮತ್ತೆ ಪಗಾರ ಇಲ್ಲ ಉತ್ತರ ಸ್ಯಾಲ್ರಿ ಹೋಗ್ಬಾರ್ದು ನೋಡ್ತಾರೆ. ಟೋಟಲ್ ಎಷ್ಟು ಜನ ಕೆಲಸ ಮಾಡತ್ತಾರೆ ಅವ್ರಿಗೆ 25 ಜನ ಖಾಯ ಮಾಡ 25 ಖಾಯಂ ऑब्जेक्शन विश्वास से कितने हुए डेवलप अपने पास अपने कितने हुए ये तो कंफर्म होना है ना. एडमिनिस्ट्रेटिव पीरियड में लेआउट कितने अप्रूव हुए कोई सदस्य के नॉलेज में नहीं है. एसी साहब बोले बोल के चनकोटे ये पूछे तो उत्तर वही काम करा वही बोल रहा ನಮ್ಮಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗ್ಲಾರ್ದೇನೆ 100% ರಿಲೀಸ್ ಆಗ್ಯಾವ ಅಂತ ಕೇಳ್ತಾವ. ಅವ್ರು ಕೇಳೋದು ತಪ್ಪೇನಿಲ್ಲ. ಅದು ಯಾಕಂದ್ರೆ ನಾನೇ ಒಂದು ಉದಾಹರಣೆ ಕೊಡ್ತೀನಿ ಕೇಳ್ರಿ. ನಾನು ವಾರ್ಡ್ನಾಗ 23 ವಾರ್ಡ್ನಾಗ ನಾ ಸುಮಾರು ಸಲ ಅಬ್ಜೆಕ್ಷನ್ ಮಾಡಿರಕ್ಕಾಗಿ ಡೆವಲಪ್ಮೆಂಟ್ ಇಲ್ಲ. ಏನಾಗಿದೆ ಅಂದ್ರೆ ಡ್ರೈನ್ ಆಗಿದೆ, ರೋಡ್ ಇದೆ, ಶಿಕ್ಷಕರು ಚೂರ ಬಿಟ್ಟಿದ್ದಾರೆ. ಕೆಬಿ ಅಂತೂ ಏನು ಕಂಬಗಳವ ಕೆಬಿ ಕಂಬಗಳವ ಪೂರಾ 100%
ನಮ್ಮ ಮುನ್ಸಿಪಾಲಿಟಿದಾಗ ಬೇರೆ ಆದಾಯ ಏನೂ ಇಲ್ಲ. ನಮ್ಮ ಮುನ್ಸಿಪಾಲಿಟಿದಾಗ ಇರ್ತಕ್ಕಂಥ ಆದಾಯ ಒಂದೇ ಒಂದು ಟ್ಯಾಕ್ಸು, ಕನ್ಸೆಷನು ಮತ್ತು ಮ್ಯೂಟೇಷನು, ಇವು ಡೆವಲಪ್ಮೆಂಟ್. ಇದು ಬಿಟ್ಟು ಬೇರೆ ಯಾವ ನಮ್ಮಲ್ಲಿ ಔಟ್ಸೋರ್ಸ್ ಯಾವುದು ರೊಕ್ಕ ಬರ್ತಕ್ಕಂಥದ್ದು ಇಲ್ಲ. ನಮ್ಮಲ್ಲಿ ಯಾವ ಬೇರೆ ಬೇರೆ ಕಡೆ ಎಲ್ಲ ದುಕಾನುಗಳವ ಅದು ಬರ್ತಾವ ಇದು ಬರ್ತಾವ. ನಮ್ಮಲ್ಲಿ ಏನೂ ಇಲ್ಲ. ನಮ್ಮಲ್ಲಿ ಕಾಲಿಕ್ಲ ಜಾಗ ಇಲ್ಲ. ನಮ್ಮಲ್ಲಿ ಡೆಮಲಿಷ್ ಮಾಡುವ ಅದು ಪೆಂಡಿಂಗ್ ಇಕ್ಯಾರ ಯಾಕೆ ಇಕ್ಯಾರ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಒಂದ್ಸಲ MLC ಬಂದರು, MLA ಬಂದರು, DC ಬಂದರು, AC ಬಂದರು, ಎಲ್ಲರೂ ಒಂದ್ಸಲ ಸರ್ವೆ ಮಾಡ್ಕೊಂಡು ಹೋಗ್ಯಾರ ಆಲ್ರೆಡಿ. ಈ ಕೆಲಸ ಇದ್ರಾಗ ಯು ಬಿ ಅದ್ರಾಗ ಇಂಪ್ರೂವ್ ಮಾಡಿ ಯು ಬಿ ಡೆಮಲಿಷ್ ಮಾಡಿ ನಮ್ಗೆ ಇದು ಮಾಡ್ಕೊಡ್ಬೇಕಂತ ನಮ್ಗೆ ಅಧ್ಯಕ್ಷರಿಗೆ ಆಲ್ರೆಡಿ ಅವರು ಯಾವುದೇ ಕಾಪಿ ಕೊಡಕ್ಕೆ ಈಗ ವಿಷಯ ಚರ್ಚೆ ಆದ ಖಾಲಿ ಹನುಮಾನ್ ಮಂದಿರಲಿಂದ ಅಂಬೇಡ್ಕರ್ ಸರ್ಕಲ್ ಅಷ್ಟೇ ನಮ್ಮ ನಮ್ಮ ಅಣ್ಣನು ಮತ್ತೆ ನಮ್ದು ತಗೋರಿ ಮತ್ತೆ ಅದ್ರೊಳಗೆ ಹಾಕ್ಲಿ ಅಧ್ಯಕ್ಷರೇ ಯಾವ ಚರ್ಚೆ ವಿಷಯ ಅಷ್ಟೇ ಮಾಡ್ಬೇಕಾದ್ರೆ ನಾನು ಒಂದು ವೈಯಕ್ತಿಕ ನಿಮ್ ಕಳ್ಕೊಳ್ಳಿ ಮನವಿ ಇಲ್ಲ. ಅದೇ ವೈಯಕ್ತಿಕ ಒಳಗಿನ ತೆಗೆದು ಆ ಕಡೆ ತಗೋತೀವಿ. ಎಲ್ಲರಿಗೆ ಹಾಕಿದೆ ಒಂದ್ ಎಲ್ಲಾ ಸದಸ್ಯರದು ಎರಡು ಏನೇನು ಎಲ್ಲಾ ಸದಸ್ಯರಿಗೆ ಎಲ್ಲರಿಗೂ ಫ್ರೀಡಮ್ ಇರುತ್ತೆ. ತಮ್ಮ ಏನೇನು ಸಮಸ್ಯೆಗಳನ್ನ ಅದು ಹೇಳ್ಬೇಕು. ನೀವು ಇದೇ ಇಡ್ರಿ ಅದೇ ಇಡ್ರಿ ಅಂತಂದ್ರೆ ಸಾಮಾನ್ಯ ಸಭೆ ಕರೆದು ಅಧ್ಯಕ್ಷರೇ ಆಲ್ರೆಡಿ ಡೆಮಲಿಷ್ ಮಾಡ್ಕೊಂಡು ಮುಸ್ಕೊಟ್ಟಿ ಕೆಲಸ ಮುಗಿಸ್ಕೊಡ್ಬೇಕಾದ್ರೆ ನಮ್ಮ ನಗರ ಡ್ರೈನ್ ಸರಿಯಾಗಿ ಬಂದಿದೆ. ಡ್ರೈನ್ ನಿಂತು ಪೂರ ನಾಲಿ ನಿಂತು ನೀರು ಇರ್ತಾವ. 6 ತಿಂಗಳಾಗಿ ಪೂರ ನಾಲಿ ಪ್ಯಾಕ್ ಆಗಿದೆ. ಸಂಡಸ್ ರೂಮ್ ಗಲೀಜ್ ನೀರು ಬಂದಿದ್ದಾವ. ಬೇರೆ ಮನೆಯವ್ರಿಗೆ ಭಾಳ ತ್ರಾಸು. ಅಲ್ಲೊಂದಲ್ಲಿ ಮತ್ತೊಂದಲ್ಲಿ 2 ತಲೆ ಅವ್ರಿಗೆ ಅರ್ಧ ಕೆಲಸ ನಿಂತ್ಬಿಟ್ಟವು. ಐದು ಕೆಲಸ ಮುಗಿಸ್ಬಿಟ್ರೆ ನೋಡ್ಕೊಳ್ಳೋದು ಕ್ರಮ ತೋರಿಸ್ಕೊಡ್ರಲ್ಲ. ನಾಳೆಗೆ ಜನರಿಗೆ ಸಮಸ್ಯೆ ಆಗ್ಬಾರ್ದು. ಅವ್ರ ಕೇಳಿ ನೀವು ಕೆಲಸ ಮಾಡ್ಬೇಕಾ, ನಿಮ್ ಕೇಳಿ ಅವ್ರು ಮಾಡ್ಬೇಕು. ನಿರ್ಣಯ ತಗೊಳತ್ತಾರ GB ಮೀಟಿಂಗ್ ದಾಗ ಅಧ್ಯಕ್ಷರು ಏನ್ ಆದೇಶ ಮಾಡತ್ತಾರ ಅದು ಪಾಲನೆ ಮಾಡಿ ನಿಮಗ ಆದೇಶ ಕೊಟ್ಟಾರ ಅನ್ಲೆಸ್ ಅಂಟಿಲ್ ಬೇರೆ ಏನು ಮಾತಾಡಕ್ ಹೋಗ್ಬೇಡ. ಎಲ್ಲಾ ಗೌರವ ಸದಸ್ಯರು ಏನ್ ಆರ್ಡರ್ ಕೊಡ್ತಾರೋ, ಅಧ್ಯಕ್ಷರು ಏನ್ ಹೇಳ್ತಾರೋ, ಉಪಾಧ್ಯಕ್ಷರು ಏನ್ ಹೇಳ್ತಾರೋ ಅದಕ್ಕ ಇದು ಕೊಟ್ಟು ನೀವು ಕೆಲಸ ಚಾಲು ಮಾಡಿ. ನೀವು ಕೇಳಿ ಬಡ ಜನರು ಇರ್ತಾರೆ ಥೊಡೆ ಮಂದಿ, ಅವರಿಗೂ ಕೂಡ ತೊಂದರೆ ಆಗ್ಬಿಡುದು. ಈ ಕಡೆ ರೋಡು ಆಗ್ಬೇಕು. ಅದ್ರ ಏನ್ ನಿರ್ಣಯ ತಗೊಂಡಿರೋ ಅದಕ್ಕೆ ಮಾಡಿ ಮುಗಿಸಾಕ್ಬೇಕು. ತಾಂದಿರೋ 3 ಕೋಟಿ ರೂಪಾಯಿ ಎಸ್ಟಿಮೇಷನ್ ಕೊಟ್ರಿ ಚೀಫ್ ಇಂಜಿನಿಯರ್. ಅವಾಗ ನಾನೇನ್ ಮಾಡ್ದೆ, ನನ್ನ KKIDP ಅನುದಾನದಾಗ 1.5 ಕೋಟಿ ರೂಪಾಯಿ ಆಲ್ರೆಡಿ ಕೊಟ್ಟಿನಿ. ಅವ್ರು ಈಗ ಏನ್ ಮಾಡ್ತಾರ, ನಮಗ್ ದುಡ್ಡೇ ಇಲ್ಲ ಅಂತ ಈಗ ತಿರುಗಿಬಿಡೋದು. ಅವ್ರೇನ್ ಮಾಡ್ಯಾರ, ಒಂದೇ 50 ಲಕ್ಷ ಬಿಟ್ಟಾರ. ಖಾಲಿ 50 ಲಕ್ಷ ಕೊಟ್ಟಾರ. ಅವ್ರು 1 ಕೋಟಿ ರೂಪಾಯಿ ಕೊಟ್ರಂದ್ರ ಬಸ್ ಸ್ಟ್ಯಾಂಡ್ ಕೆಲಸನೂ ಕೂಡ ಏಕದಮ್ ಮಾಡಿಫೈಡ್ ಹೈಟೆಕ್ ಬಸ್ ಸ್ಟ್ಯಾಂಡ್ ಕೂಡ ಇಲ್ಲ ಆಗ್ತದೆ. ಎಲ್ಲರೂ ಕೂಡ ನಾವು ಕೂಡ ಸದಸ್ಯರು ಅವ್ರ ಮೇಲೆ ಪ್ರೆಷರ್ ಹಾಕ್ಬೇಕು. ತಮ್ದು ಯಾಕ ಆಡಳಿತ ಪಕ್ಷದವ್ರು ಇದ್ರಿ, ತಾವು ಕೂಡ ಒಂದು ಹಾಕಿದ್ರು ಅಂತಂದ್ರ ತಮ್ದು ನಾಯಕರ ತಾವು ಕೂಡ ಪ್ರೆಷರೈಸ್ ಮಾಡ್ರಿ. ನಮ್ದೇನ್ ಮಾಡ್ಬೇಕಾಗಿತ್ತು, ನಾನು ಎಲೆಕ್ಷನ್ ಪೂರ್ವದಲ್ಲಿ ಹೇಳಿದ ಈ ರೋಡ್ ಮಾಡೋದೊಂದು, ಒಂದು ಹಾಸ್ಪಿಟಲ್, ಒಂದು ಬಸ್ ಸ್ಟ್ಯಾಂಡ್ ಕಲ್ಸಿದ್ದಾವ. ಯಾಕೆ ಇವು 3 ಇದ್ವು ಅಂತಂದ್ರೆ ಯಾರು ಬರ್ತಾರೆ. ಯಾರೋ ಬಸ್ಸಿಗೆ ಬರಬೇಕು ಅಂತಂದ್ರ ಇಲ್ಲಿ ಫೆಸಿಲಿಟೀಸ್ ಇಲ್ಲ ಅಂತಂದ್ರೆ ಯಾರು ಕೂಡ ಊರಿಗೆ ಬರಲ್ಲ. फर्स्ट ऑफ ऑल बस स्टैंड पे सर हॉस्पिटल तो हो गया, बस स्टैंड का वही उसको भी 1.5 रुपए से हॉस्पिटल डीड का 1.5 ಕೋಟಿ ರೂಪಾಯಿ ಹಾಸ್ಪಿಟಲ್ ಗೆ ಕೊಟ್ಟಿದ್ದೆವು. ಇನ್ನೊಂದು ಕೆಲವೇ ದಿನಗಳಲ್ಲಿ ಅದು ಕೂಡ ಇದಾಗಿ ಓಪನಿಂಗ್ ಮಾಡೋಣ. ಮತ್ತೆ ಸ್ಕೂಲ್ ವಿಶೇಷವಾಗಿ ಸ್ಕೂಲ್ ಏನ್ ಮಳೆಗಾಲದಲ್ಲಿ पूरा शीतलಗೊಂಡು स्कूल गिर गए पूरा. एक ही अभी हमारा अच्छा लग के कुछ नहीं हो गया. उसको भी लास्ट टाइम 4 रूम दिए 64 लाख का. ये टाइम भी 55 लाख रुपए दिया मैं 4 रूम में ಮತ್ತೆ ಅವರು ಸರ್ ಪ್ರೈವೇಟ್ ಸ್ಕೂಲ್ಗಳಿಗೆ ಏನರ ಬರ್ತಾರೆ ಸರ್ ಅದು ಹೋಯ್ತಲ್ಲ. ಈಗ ನಗರತಾಣದಾಗ 8 ಕೋಟಿ ರೂಪಾಯಿ ನಾವು ಇದು ಮಾಡಿದೆವು. ಅದ್ರ ಅದೇ ಡೆವಲಪ್ಮೆಂಟ್ ಬಗ್ಗೆ ಜನ ಗಮನ ಹರಿಸ್ತಾರ. ಇನ್ನ 2 ಕೋಟಿ ರೂಪಾಯಿ ಕೊಟ್ಟಿವಿ. ಇನ್ನ ಬೇರೆ ಬೇರೆ ಕೆಲ ಬೆನಿಫಿಟ್ಸ್ ಇಂಡಿವಿಜುವಲ್ ಬೆನಿಫಿಟ್ಸ್ ಅದು ತಾವು ಬಿ ಸದಸ್ಯರಿಂದ ತಾವು ಬಿ ಮಷೀನ್ಗಳು ಸಬ್ಮಿಟ್ ಕೊಟ್ಟಿರ್ಬೇಕು. ಮತ್ತು ಅದು ಏನೈತಿ ಈಗ, ಅದು ಟೆಂಡರ್ ಯಾಕಾಗಿಲ್ಲ? ಸುಮಾರು ಜನರಿಗೆ ಬೆನಿಫಿಷರಿಗಳಿಗೆ ಎಲ್ಲ ಸದಸ್ಯರು ಒಬ್ಬರು 7 8 10 ಕೊಟ್ಟರು. ಆ ಸದಸ್ಯರು ಆ ವಾರ್ಡ್ದಾಗ ಹೋದ್ರೆ ಅಂದ್ರೆ ಕೇಳ್ತಾರೆ, ಮಷೀನ್ ನೀವೇ ಮಾಡ್ಕೊತಿದ್ರಿ ಅನ್ನೋದು ಕೇಳ್ತಾರೆ. ಕರೆಕ್ಟ್ ಮತ್ತೆ ಅದ್ರ ಏನಾಯ್ತು? ಸಿಲೆಬಸ್ ಟೆಂಡರ್ ಯಾಕಾಗಿತ್ತು? 2 ವರ್ಷ ಆಯ್ತು. ನಾನು ಕಾಲಾಗಿಂದ ಎಲ್ಲ ಆಗಿದೆ. आप बजट लाते हैं। हाँ लेके आना। ये जो प्रधान लोग आते हैं उनको क्या है, हम लोग आपको पूछ रहे हैं तो जाके MLA लोगों से मिलते वो लोग आते हैं, उधर से वो लोग हमारे को चुप कराते हैं।
पब्लिक हमारे को टॉर्चर देती अब तुम कुछ पूछते हो कुछ पूछते अब हुमनाबाद का लोग मेरे को जितना मेरे को कल के दिन में कुछ काम नहीं किया तो मेरे को पूछने वाला तो आप उतने लोगों का जवाब खोल देना सर। सब 10 लोग एक डाले और ब्यूटी पार्लर के लिए डाले और कंप्यूटर के लिए डाले। आपका आवाज आप बुलंद रखो काम हो जाता, आपका आवाज सफेद हो गई ना काम नहीं होता, दिमाग में रखिए। तो भी सर हम आपके सामने रख रहे हैं वो नगर साहब का बजट वो मैं बात कर रहा हूं हो गया वो अभी हमारे गांव का पूरा क्या है अब वो पुराना था, अभी मैं बोलने से वो रिटर्न नहीं होता, वो तो ये हो गया। अभी आगे के वास्ते आप मेरे को प्रपोजल दे रहे, आने वाले हम उधर करेंगे। कोशिश करें सर उसके लिए। ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು, ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮನಾಬಾದ್. ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಪ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.